ಸಂಕೇತ್ ಸರ್ ಒಂದೊಂದು ಪಾಯಿಂಟ್ ಇದೆ ಸರ್ ಇಲ್ಲಿ. ಈಗ ನಾವಿಲ್ಲಿ ಡಿಬೇಟ್ ಮಾಡ್ತಾ ಇದ್ದೀವಿ ಅಂದ ತಕ್ಷಣ ಜೈಲಲ್ಲಿ ಇವತ್ತಿನಿಂದ ಆಚೆಗೆ ಇವೆಲ್ಲವೂ ಕಂಟ್ರೋಲಿಗೆ ಬಂದುಬಿಡುತ್ತೆ ಅನ್ನೋ ಭ್ರಮೇಲೋ ಅಥವಾ ನಾವು ದರ್ಶನ್ ಕಡೆ ವಕಾಲತ್ತು ಮಾಡ್ತಾ ಇದ್ದೀವಿ ಅಂತಾನೋ ಇದು ಯಾವುದೂ ಅಲ್ಲ ಸರ್. ಇಲ್ಲಿ ಎರಡು ಎಕ್ಸ್ಟ್ರೀಮಿಟಿ ನೋಡ್ತಾ ಇದ್ದೀವಿ ಇಲ್ಲಿ ಅಂತ ಹೇಳಿ. ಈಗ ದರ್ಶನ್ ಒಂದು ವೇಳೆ ರೇಣುಕಾಸ್ವಾಮಿ ಕೊರಳಲ್ಲಿ ಆತ ಅಪರಾಧಿನೇ ಅಂತಾಗಿ ಆತನಿಗೆ ಶಿಕ್ಷೆ ಕೊಟ್ಟೋ ಇನ್ನೊಂದು ಮತ್ತೊಂದು ಆದರೆ ಅದು ಬೇರೆ ಕಥೆ. ಈ ಕ್ಷಣಕ್ಕೆ ಎಂಟೈರ್ ದರ್ಶನ್ ಗ್ಯಾಂಗು ಆರೋಪಿಗಳು ಮತ್ತು ಅವರೆಲ್ಲರೂ ಕೂಡ ವಿಚಾರಣಾ ಅಧೀನ ಖೈದಿಗಳು ಅಂತಿದ್ದಾರೆ. ಅವರು ವಿಚಾರಣಾ ಅಧೀನ ಖೈದಿಗಳು. ನಾಳೆ ಶಿಕ್ಷೆ ಕೊಟ್ಟರು ಕೂಡ ಬಹುಶಃ ಈ ಅವಧಿಯನ್ನು ಅದರಲ್ಲಿ ಮೈನಸ್ ಮಾಡಿಬಿಟ್ಟೆ ಕೊಡೋದು. 5 ವರ್ಷ ನಿಮಗೆ ಜೈಲು ಅಂತ ಹೇಳಿದ್ರೆ ಇಲ್ಲಿ 6 ತಿಂಗಳಿದ್ರು, ವರ್ಷ ಇದ್ರು, 2 ವರ್ಷ ಇದ್ರು ಮೈನಸ್ ಮಾಡಿಬಿಟ್ಟೆ ಕನ್ಸಿಡರ್ ಮಾಡ್ತಾ ಅಂದ್ಕೊಳ್ಳೋಣ ನಾವು. ಎರಡು ಎಕ್ಸ್ಟ್ರೀಮಿಟಿ ಅಲ್ವ ಸರ್. ಈಗ ಆ ಮನುಷ್ಯನಿಗೆ ಇವರು ಅವಾಗ ಕಾಫಿ ಮಗ್ಗು ವಿಡಿಯೋ ಕಾಲ್ ಮಾಡೋಕ್ಕೆ ಇವ್ರು ಬಿಟ್ಟಿದ್ಯಾಕೆ, ಆರಾಮಾಗಿ ಲಾನಲ್ಲಿ ಕೂತ್ಕೊಳ್ಳೋಕೆ ಬಿಟ್ಟಿದ್ಯಾಕೆ. ಈಗ ನೋಡಿ ಸರ್, ನಾವು ಮೂವರು ಇದ್ದೀವಿ, ಬಹುಶಃ ಬೆಂಗಳೂರು ನಿವಾಸಿಗಳು ಅಂತ ನಾನು ಭಾವಿಸ್ಕೊಂಡ್ರು ಕೂಡ ಚಳಿ ಸ್ಟಾರ್ಟ್ ಆಗಿರೋದು ನಿಜ ಸರ್. ಚಳಿ ಸ್ಟಾರ್ಟ್ ಆಗಿರೋದು ನಿಜ. ಧನುಮಾಸ ಶುರುವಾಗುತ್ತೆ ಇನ್ನೇನು, ಇನ್ನು ಫೆಬ್ರವರಿ ಎಂಡು ಮಾರ್ಚ್ವರೆಗೂ ಕೂಡ ಈ ಚಳಿ ಕಾಡಿಸುತ್ತೆ ನಮ್ಮನ್ನು, ಇದ್ರ ಬಗ್ಗೆ ಅನುಮಾನ ಬೇಡ. ಇಂಥ ಟೈಮೆಲ್ಲ ಮನುಷ್ಯ ಕಂಬಳಿಗೊಂದು ಅರ್ಜಿ, ದಿಂಬ್ಗೊಂದು ಅರ್ಜಿ, ಏನು ಕೇಳಿದ್ರು ಮ್ಯಾನ್ಯುಯಲ್ ಅಂತ ಅಂದಾಗ ಈ ಅಕ್ಕಪಕ್ಕದ ಸೆಲ್ಗಳಲ್ಲಿ ನಿಮಗೆ ಮದ್ಯ ಬೇಕು ಅಂದರೆ ಮದ್ಯ, ನಾನ್ ವೆಜ್ ಬೇಕು ಅಂದರೆ ನಾನ್ ವೆಜ್ಜು, ಟಿ ವಿ ಬೇಕು ಅಂದರೆ ಟಿ ವಿ, ಮೊಬೈಲ್ ಫೋನ್ಗಳು ಫುಲ್ ಹರಡ್ಬಿಡು ಒಂದು ಟೇಬಲ್ ತುಂಬ ಇದ್ದಾಗ ಇದು ಒಂದು ರೀತಿಯಲ್ಲಿ ಪಕ್ಷಪಾತ ಅಥವಾ ಡಬಲ್ ಸ್ಟ್ಯಾಂಡರ್ಡ್ ಅಂತ ಅನ್ಸಲ್ವಾ ಸರ್ ಇದು? ನೋಡಿ, 2 ವಿಚಾರಗಳು ನಮ್ಮ ಎದುರುಗಡೆ ಇದ್ದಾವೆ. ಒಂದು, ಈ ಜೈಲಿನಲ್ಲಿ ನಡೀತಾ ಇರುವಂತಹ ಅನಾಚಾರ. ಎರಡನೇದ್ದು, ಅನಾಚಾರವನ್ನು ಅನಾವರಣ ಮಾಡಿರುವಂಥದ್ದು. ಅನಾಚಾರ ಮಾಡಿರೋದು ತಪ್ಪ ಅಥವಾ ಅನಾಚಾರವನ್ನ ಅನಾವರಣ ಮಾಡಿದ ತಪ್ಪ ಅಂತ ಕೇಳಿದಾಗ ನಮ್ಮ ಉತ್ತರ ಅನಾಚಾರ ಮಾಡಿದ್ದು ಮೊದಲನೇ ತಪ್ಪು. ಅನಾಚಾರವನ್ನ ಅನಾವರಣ ಮಾಡಿರೋದು ಅದು ತಪ್ಪು ಅಂತ ಅನಿಸ್ಕೊಳ್ಳಲ್ಲ ಅಂತ ನನ್ನ ಅಭಿಪ್ರಾಯ. ಇದು ಮೊದಲೇದ್ದು. ಈಗ ಅನಾವರಣ ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ, ಅದ್ರ ಹಿಂದೆ ದುರುದ್ದೇಶ ಇತ್ತು, ಸದುದ್ದೇಶ ಇತ್ತು, ಅಥವಾ ಹೆಚ್ಚುವರಿ ಸೌಲಭ್ಯ ಕೊಡಿಸ್ಬೇಕು ಅನ್ನೋದಿತ್ತು, ಅಥವಾ ಬೇರೆಯವರಿಗೆ ಕೊಟ್ಟಿರೋ ಸೌಲಭ್ಯದ ಬಗ್ಗೆ ಪ್ರಶ್ನೆ ಎತ್ತೋದಿತ್ತು, ಅದು ಸೆಕೆಂಡರಿ. ಆದ್ರೆ ಅನಾಚಾರ ನಡೀತಾ ಇದ್ದದ್ದಂತೂ ಬಯಲಿಗೆ ಬಂತು, ಬಹಿರಂಗ ಆಯ್ತು. ಆ ಅನಾಚಾರವನ್ನ ಸಾರ್ವಜನಿಕರ ವಲಯಕ್ಕಾಗ್ಲಿ ಅಥವಾ ಕೋರ್ಟಿನ ಗಮನಕ್ಕಾಗ್ಲಿ ಅಥವಾ ಸೂಕ್ತ ಸಂಬಂಧಪಟ್ಟ ಇಲಾಖೆಯ ಗಮನಕ್ಕಾಗ್ಲಿ ಅಥವಾ ನ್ಯಾಯಾಲಯದ ಗಮನಕ್ಕಾಗ್ಲಿ ತರೋದಕ್ಕೆ ಏನೋ ಒಂದು ಪ್ರಯತ್ನ ಮಾಡಿದ್ದಾರೆ. ಅದು ಯಾರು ಮಾಡಿದ್ದಾರೆ ಅನ್ನೋಕ್ಕಿಂತ ಅದರಲ್ಲಿ ಆಗಿರುವಂತ ಘಟನೆಗಳು, ಅದ್ರ ಹಿಂದೆ ಇರುವಂತ ನಡೀತಾ ಇರುವಂತ ಘಟನಾವಳಿಗಳನ್ನ ನಾವು ನೋಡ್ತಾ ಹೋದ್ರೆ ಈ ಜೈಲಿನಲ್ಲಿ ಯಾವ್ಯಾವ ತರ ಸೌಲಭ್ಯಗಳನ್ನು ಹೆಚ್ಚುವರಿಯಾಗಿ ನೀಡಲಾಗ್ತದೆ ಅಂತ ಹೇಳ್ಬಿಟ್ಟು ದರ್ಶನ್ ಕೇಸ್ನಲ್ಲಿ ಹೇಳಲಾಗಿತ್ತೋ ಆ ಸೌಲಭ್ಯಗಳು ಇನ್ನೂವರೆಗೆ ಅಲ್ಲಿ ಮುಂದುವರೆದಿದ್ದಾವೆ. ಅದರ ದರ್ಶನ್ಗೆ ಅದರ ಲಾಭ ಸಿಗ್ತಿಲ್ಲ ಅನ್ನೋದು ಒಂದು. ಆದ್ರೆ ಈವರೆಗೂ ಕೂಡ ಬೇರೆ ಕೈದಿಗಳಿಗೆ ಎಲ್ಲದರದ್ದು ಈ ತರ ನಡೀತಾ ಇದ್ದಾಗ ಈ ಸುಪ್ರೀಂ ಕೋರ್ಟ್ ಹೇಳಿದ ಮಾತ್ರಕ್ಕೆ ದರ್ಶನಿಗೆ ಸ್ವಲ್ಪ ನಿಗಾ ಇಡಲಾಗಿದೆ ಅಥವಾ ಅದನ್ನ ನಿರ್ಬಂಧ ಹೇರಲಾಗಿದೆ. ಆದ್ರೆ ಆ ವ್ಯವಸ್ಥೆಗಳು ಅಥವಾ ಕೆಟ್ಟ ವ್ಯವಸ್ಥೆಗಳು ಅಥವಾ ಕೆಟ್ಟ ಸೌಲಭ್ಯಗಳು ಏನೇನು ಕೊಡ್ತಾ ಇದಾರೆ ಹೆಚ್ಚುವರಿಯಾಗಿ ಜೈಲಿನಲ್ಲಿ, ಇನ್ನು ಸುಪ್ರೀಂ ಕೋರ್ಟ್ ಇಷ್ಟೊಂದು ಹೀನಾಯವಾಗಿ ಬೈದರೂ ಕೂಡ ಜೈಲಿನಲ್ಲಿ ಈ ವ್ಯವಸ್ಥೆ ಇನ್ನೂ ನಡೀತಾ ಇದೆ, ಮುಂದುವರಿತಾ ಇದೆ. ಅದಕ್ಕೆ ಅವರ ಪೋಷಣೆನೂ ಕೂಡ ಇದೆ, ಜೈಲಿನ ಅಧಿಕಾರಿಗಳ ಪೋಷಣೆ ಇಲ್ಲಿ ನಡೀತಾ ಇದೆ ಅನ್ನೋದು ಏನಿದೆ, ಅಥವಾ ಅವ್ರ ಮೂಗಿನ ನೇರಕ್ಕೆ ನಡೀತಾ ಇದೆ ಅಂತ ಏನಿದೆ ಅಲ್ಲ, ಇದು ಬಹಳ ಗಂಭೀರವಾದ ವಿಚಾರ. ಅದು ಯಾರು ಏನು ಅನ್ನೋದನ್ನ ನಾವು ಚರ್ಚೆ ಮಾಡೋಕ್ಕಿಂತ, ಯಾಕೆ ಇದನ್ನ ಮಾಡಿದ್ದಾರೆ ಅನ್ನೋದನ್ನ ಚರ್ಚೆ ಮಾಡೋಕ್ಕಿಂತ, ಅದರಲ್ಲಿ ನಡೀತಾ ಇರೋ ಅನಾಚಾರಗಳ ಬಗ್ಗೆ ಚರ್ಚೆ, ಅದರ ಬಗ್ಗೆ ಕ್ರಮಗಳ ಬಗ್ಗೆ ನಾವು ಚರ್ಚೆ ಮಾಡೋದು ಬಹಳ ಅವಶ್ಯಕತೆ ಇದೆ ಸದ್ಯದ ಪರಿಸ್ಥಿತಿಯಲ್ಲಿ ಅಂತ ನಾನು ಹೇಳ್ತೇನೆ. ಅವ್ರು ಯಾರೇ ಅದನ್ನ ಅನಾವರಣ ಮಾಡಿದ್ದಾರೆ ಅವ್ರಿಗೆ ನಾವು ಶ್ಲಾಘಿಸ್ಬೇಕು. ಸತ್ಯವಾಗಿ ಅವರು ಸತ್ಯವನ್ನ ಹೊರಗೆ ತರೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದಾರೋ ಅಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ರೆ ಬಿಟ್ಬಿಡೋಣ. ಆದ್ರೆ ಸಾರ್ವಜನಿಕರಿಗೆ ಸಿಗದಂತ ಮಾಹಿತಿಗಳು ಇವೆಲ್ಲವನ್ನು ಅನಾವರಣಗೊಳ್ಳಬೇಕು. ಹಿಂದೊಮ್ಮೆ ತಮ್ಗೆ ಗೊತ್ತಿರೋ ಹಾಗೆ ಒಬ್ರು ಕ್ಯಾಬಿನೆಟ್ ಮಂತ್ರಿ ವರ್ಗದ ಒಂದು ರಾಷ್ಟ್ರದಲ್ಲಿ ಬಂದಿತ್ತು, ವಿಡಿಯೋ ಎಲ್ಲ ಮಾಧ್ಯಮದಲ್ಲಿ ಮತ್ತೊಂದ್ ಕಡೆ ಎಲ್ಲ ಬಂದಿತ್ತು. ಬಹಳ ಗಂಭೀರವಾದ ಚರ್ಚೆ ನಡೀತಾ ಇತ್ತು. ಅವಾಗ ಇದು ಅನಾವರಣ ಮಾಡಿರೋ ತಪ್ಪು ಅದು ಇದು ಎಲ್ಲ ಬಂದಾಗ ನಾನು ಒಂದ್ ಕಡೆಗೆ ಈ ಮಾತನ್ನ ಹೇಳಿದ್ದೆ, ಈ ಸಂವಿಧಾನಾತ್ಮಕ ಹುದ್ದೆಯಲ್ಲಿ ಇಟ್ಕೊಂಡು ಅನಾಚಾರ ಮಾಡಿರೋಕ್ಕಿಂತ ದೊಡ್ಡ ತಪ್ಪು ಮತ್ತೊಂದಲ್ಲ ಅಂತ ಹೇಳಿ. ಅಂದ್ರೆ ಅದನ್ನ ನಾವು ನೋಡ್ಬೇಕಾಗುತ್ತೆ. ವಿ ಹ್ಯಾವ್ ಟು ಲುಕ್ ಅಟ್ ದ ಲಾರ್ಜರ್ ಪಿಕ್ಚರ್ ಬಟ್ ಲುಕ್ ಅಟ್ ದ ಲಾರ್ಜರ್ ಇಂಟ್ರೆಸ್ಟ್. ಹಾಗಾಗಿ ಈ ತಪ್ಪು ಅನ್ನೋದು ಯಾವ್ಯಾವ ಕಣ್ಣಿಗೆ ಕಂಡಾಗಿ ನಡೀತವೆ, ಕಾಣದ ಹಾಗೆ ನಡೀತಾ ಇದೆ, ಅವನ್ನೆಲ್ಲವನ್ನು
ಅನಾವರಣ ಮಾಡಬೇಕಾಗಿದ್ದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ ಯಾರೇ ಮಾಡಿದ್ರು ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬೋದು.